ಆಗಲೇ ಸ್ಕೂಲು ಮತ್ತು ಚಿಲ್ಡ್ರನ್ ಆಯಿತು. ಆಮೇಲೆ ಬರ್ಕೊಂಡು ನಾನು ಟೈಮ್ ಕೊಡ್ತೀನಿ. ನಾನು ಸ್ಕೂಲು ಚಿಲ್ಡ್ರನ್ ಮುಗೀತು, ಆಲ್ಫಾಬೆಟ್ ಆಯಿತು, ಗೊತ್ತಾಯ್ತಾ? ಈಗ ನ್ಯೂಮೆರಿಕ್ಸ್ ಇದರಲ್ಲಿ 4 ಯಾವ್ದು ಮ್ಯಾಚ್ ಆಗುತ್ತೆ ಚೆಕ್ ಮಾಡಿ. ಏನಾರೆಲ್ಲ ಉಲ್ಟಾ ಕರೆಕ್ಟ್ ಆಗೈತಾ? 1 5 0 8 4 7 ಇದರಲ್ಲಿ ಏನಿದೆ ಪ್ರಾಬ್ಲಮ್? ಕರೆಕ್ಟಾ? ಇದು ರಾಂಗ್. ಈ ತರ ಪ್ರಶ್ನೆಗಳು ಇರ್ತವೆ. ಇಂಥದ್ದೊಂದು 20 ಇದೆ ನಿಮ್ಮ ಬುಕ್ಕಲ್ಲಿ. 8 ಎಷ್ಟಿದೆ ಟೋಟಲ್? 8 ಇದು 13 ಇದೆ. 13 15 ಆಯ್ತು ಕ್ವಶನ್. ಬುಕ್ಸ್ ಕೊಟ್ಟಾಗ ಪ್ರಾಕ್ಟೀಸ್ ಮಾಡಬೇಕು. ಈ ಸರಿ ಒಂದು 10 ಜನ ಆದ್ರೂ ಪಾಸ್ ಆಗಿ. ಈ ತರ ಈಗ ಅಬ್ಸರ್ವ್ ಮಾಡ್ತಾ ಇದಾರಲ್ಲ, ಇದೇ ತರ ಇರುತ್ತೆ. ಇದಾದ್ಮೇಲೆ ನಿಮಗೆ ವಾಟರ್ ಇಮೇಜ್ ಅಂತ ಬರ್ತದೆ. ಇದು ಮಿರರ್ ಇಮೇಜ್ ಅಂದ್ರೆ ಕನ್ನಡಿ ಪ್ರತಿಬಿಂಬ. ಈಗ ನೀರಲ್ಲಿ ನಿಂತಾಗ ಹೆಂಗ್ ಕಾಣಿಸುತ್ತೆ? ನಾವು ನೀರ್ ಮುಂದೆ ನಿಂತಾಗ ಅದ್ರಲ್ಲಿ ನೀರ್ ಶೇಕ್ ಆದ್ರೆ ಅಳ್ಳಾಡ್ತೀವಿ ಅಷ್ಟೇ. ಕರೆಕ್ಟಾ? ಈಗ ಯಾವ್ದಾದ್ರು ಒಂದು ದೊಡ್ಡದಾಗಿ ಬಾವಿ ಇದ್ರೆ ಹಂಗಾಗುತ್ತೆ. ತೊಟ್ಟಿ ತರ ಇದ್ದು ಒಂದಿಷ್ಟೇ ಇದ್ದು ಅದಕ್ಕೆ ಗಾಳಿ ಬೀಸ್ಲಿಲ್ದಂಗೆ ಅದೇ ಇದ್ರೆ ನಾವು ಹಿಂಗೋಗಿ ನಿಂತ್ಕೊಂಡ್ರೆ, ಅಥವಾ ಈ ತರ ರೂಮ್ ಒಳಗಡೆ ಇದ್ರೆ ನಾವು ಗಾಳಿ ಬರಲ್ಲ, ಶೇಕ್ ಆಗಲ್ಲ. ನಮ್ಮ ಪ್ರತಿಬಿಂಬ ಹೆಂಗ್ ಕಾಣಿಸುತ್ತೆ? ಹೆಂಗ್ ಕಾಣಿಸುತ್ತೆ? ನೀಟಾಗಿ ಕಾಣಿಸ್ತದೆ. ಫುಲ್ಲು ನಾವು ನಮ್ಮ ತರನೇ ಇನ್ನೊಬ್ರು ನಿಂತಿದ್ದಾರೆ ಅನ್ನೋ ನೀರ್ ಒಳಗಡೆ ಅನ್ನೋ ತರ ಕಾಣಿಸುತ್ತೆ. ಕರೆಕ್ಟಾ? ಅದು ನೆಕ್ಸ್ಟ್ ಬರುತ್ತೆ. ಅದಾದ್ಮೇಲೆ ಬೇರೆ ಬೇರೆ ಕ್ವಶನ್ಸ್ ಇದಾವೆ. ಇನ್ನ 35 30 40 ಚಾಪ್ಟರ್ ಇದೆ. ನಿಮಗೆ ಬುಕ್ ಕೊಟ್ಟ ಮೇಲೆ ಹೇಳ್ಕೊಡ್ಬೋದು. ಇದೆಲ್ಲ ಅಲ್ಲಿವರೆಗೆ ಟೈಮ್ ಇಲ್ಲ. ಡಿಸೆಂಬರಲ್ಲಿ ಎಕ್ಸಾಮ್ ಇರ್ತದೆ. ಅದಕ್ಕೆ ನಿಮಗೆ ಈಗ ಕವರ್ ಮಾಡ್ತಾ ಇರೋದು. ಗೊತ್ತಾಯ್ತಲ್ಲ? ಇದರಲ್ಲಿ 5 ಸರಿಯಾಗಿದೆ, ಇದರಲ್ಲಿ 7 ಸರಿಯಾಗಿದೆ, 4ನೇದರಲ್ಲಿ 4 ಸರಿಯಾಗಿದೆ. ಹಂಗಾಗಿ ಈ ಉತ್ತರ ಸರಿ. ಗೊತ್ತಾಯ್ತಲ್ಲ? ಬರ್ಕೊಳ್ಳಿ, ಫಾಸ್ಟ್ ಬರ್ಕೋಬೇಕು.